ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಪರೀಕ್ಷೆಗಳು ನಿನಗೆ ಹೊಸ್ತಲ್ಲ. ಇಲ್ಲಿ ತನಕ ನೀನ್ ಯಾವ್ದ್ರಲ್ಲೂ ಸೋತಿಲ್ಲ. ಇನ್ ಮುಂದೇನು ನೀನ್ ಸೋಲ್ಬಾರ್ದು ಕಾವೇರಿ. ನೀನ್ ಹೀಗೆ ಇಲ್ಲೇ ಕೂತ್ರೆ ಸಮಾಜ ನಿನ್ ಚಾರಿತ್ರ್ಯದ ಬಗ್ಗೆನೇ ಮಾತಾಡುತ್ತೆ. ಆದಿ ಕೂಡ ಇದನ್ನೇ ಹೇಳಿದ್ರು. ಊರಿ ಥರ ಬೆಂಕಿನ ಆರಿಸು ಅಂದರೆ ನನಗೆ ಸಿಡ್ಕೊಂಡಿಟ್ಲಲ್ಲಪ್ಪ ಇವಳು. ಇನ್ನು ಈ ಕಾವೇರಿ ಏನು ಮಾಡ್ತಾಳೋ ಏನೋ. ಓ, ಇದನ್ನೆಲ್ಲ ನಿಮ್ ತಲೆಗೆ ತುಂಬಿದ್ದು ಆದಿನಾ? ಮೋನಿಕಾ ವಿಚಾರದಲ್ಲಿ ನಿನ್ ಪರ ನಿಂತು ಅವಳನ್ನ ಕೆಲ್ಸದಿಂದ ಆಚೆ ಹಾಕಿದಕ್ಕೆ ನನ್ ಮೇಲೆ ರಿವೆಂಜ್ ತೀರಿಸ್ಕೊತಾ ಇದ್ದಾನಾ? ಅದಕ್ಕೆ ನಿಮ್ಮನ್ನ ನನ್ ವಿರುದ್ಧ ಎತ್ ಕಟ್ಟಿದ್ದಾನೆ. ಹಾಗಲ್ಲಮ್ಮ ಕಾವೇರಿ, ಆದಿ ಹೇಳೋದ್ರಲ್ಲೂ ನ್ಯಾಯ ಇದೆ. ಊರ್ ಜನರು ಬಾಯಿಗೆ ಆಹಾರ ಆಗೋದ್ಕಿಂತ ಮುಂಚೆ ನಿನ್ ಜೀವನ ಸರಿ ಮಾಡ್ಕೊಳ್ಳಿ ಅಂತ ಅವನು ಬುದ್ಧಿ ಹೇಳ್ತಿದ್ದಾನೆ. ನೋಡು ಕಾವೇರಿ, ದಯವಿಟ್ಟು ನನ್ನ ಮಾತು ಕೇಳಮ್ಮ. ಹೋಗ್ ರಾಮ್ ಸರ್ನ ನೋಡಿ ಮಾತಾಡ್ಸಿ ಅವ್ರ ಮನೆಗೆ ಹೋಗು. ತೇಜು ಮಲ್ಲಿಕಾ ಹೇಗಿದ್ರು ನಿನ್ ಪರವಾಗೇ ಇದ್ದಾರೆ. ರಾಮ್ ಸರು ಖಂಡಿತ ನಿನ್ ಪರವಾಗಿ ನಿಂತೇ ನಿಲ್ತಾರೆ. ಮಗಳು ಮೊಮ್ಮಗಳು ಜೀವನ ಚೆನ್ನಾಗಿರ್ಲಿ ಅಂತ ಅವರು ಪ್ರಬಲನ ಬಿಡ್ಸೋಕ್ ನೋಡಿರ್ತಾರಷ್ಟೇ. ಒಂದ್ ವೇಳೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಅವ್ರು ಇದುವರೆಗೂ ಸುಮ್ಮನೆ ಇರ್ತಿದ್ರಾ? ಕೋರ್ಟ್ವರೆಗೂ ಹೋದವ್ರಿಗೆ ಮನೆವರೆಗೂ ಬರೋದ್ ಕಷ್ಟ ಆಗ್ತಿತ್ತಾ? ಹೇಳಮ್ಮ. ನೋಡು ಕಾವೇರಿ, ಯಾರು ನಿನ್ನ ಏನು ಮಾಡಕ್ ಆಗೋದಿಲ್ಲ. ಮಾಡಕ್ ನಾವು ಬಿಡೋದೂ ಇಲ್ಲ. ನಾವೆಲ್ಲರೂ ನಿನ್ ಜೊತೆಗೆ ಇರ್ತೀವಿ. ನೀನ್ ಆ ಮನೇಲಿ ಇರೋದು ನಿನಗ್ ಶೋಭೆ ಕೊಡುತ್ತೆ. ಅರ್ಥ ಮಾಡ್ಕೋ. ಈಗ ನೀವಿಬ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಕೊಲ್ಲಕ್ ನೋಡ್ದವ್ರು, ಅವ್ರನ್ನ ನಿರಪರಾಧಿ ಅಂತ ಸಾಬೀತ್ ಮಾಡಕ್ ಹೊರಟವ್ರು ಎಲ್ರೂ ಆ ಮನೇಲೇ ಇದ್ದಾರೆ. ಆ ಮನೆಯಲ್ಲಿ ಇರೋದು ಶೋಭೆ ಅಂತ ಹೇಳ್ತಾ ಇದ್ದೀರಾ? ಜನ ಮಾತಾಡ್ತಾರೆ ಅಂತ ನೀವ್ ನನ್ನನ್ನ ನರ್ಕಕ್ಕೆ ತಳ್ತಾ ಇದ್ದೀರಾ? ಇದು ನ್ಯಾಯನಾ? ನರ್ಕಾನು ಸ್ವರ್ಗ ಮಾಡೋ ಶಕ್ತಿ ಒಂದ್ ಹೆಣ್ಣಿಗಿದೆ ಕಾವೇರಿ. ಮದ್ವೆ ಆದ್ಮೇಲೆ ಗಂಡನ್ ಮನೆನೇ ಎಲ್ಲ. ಅರ್ಥ ಮಾಡ್ಕೋ. ನಿಮ್ ಮಾತು ಅರ್ಥ ಆದಾಗ ನಾನೇ ಹೋಗ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಒತ್ತಾಯ ಮಾಡಬೇಡಿ. ನೀವೇನಾದ್ರೂ ನನಗೆ ಒತ್ತಾಯ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಕಾವೇರಿ, ಏಯ್, ಅತ್ತೆ ಪೂರ್ಣಿ ಹಾಕಿದ ಬಾಲ್ಗೆ ಈ ಕಾವೇರಿ ಔಟಾಗಿ ರಾಮ್ ಸರ್ ಮನೆಗೆ ಹೋಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ರನ್ ಹೊಡೆದೆ ಡಾಟ್ ಬಾಲ್ ಮಾಡಿ ಕನ್ಫ್ಯೂಷನಲ್ಲಿ ಇಟ್ಟು ಹೋದ್ಲಲ್ಲ. ಛೇ. ಡಾಕ್ಟರ್, ನಮ್ಮ ಮಾವ ಹೇಗಿದ್ದಾರೆ? ಈಗ ಸ್ವಲ್ಪ ಪರವಾಗಿಲ್ಲ. ನಾಳೆನೇ ಡಿಸ್ಚಾರ್ಜ್ ಮಾಡ್ತೀವಿ. ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಅಯ್ಯೋ, ಏನಿದು? ಹುಷಾರಿಲ್ದೆ ಹೋಗ್ಬಿಡ್ತಾರೆ ಅನ್ಕೊಂಡ್ರೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀನಿ ಅಂತಿದ್ದಾರೆ. ಹೇ ಮಲ್ಲಿಕಾ, ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಬನ್ನಿ ಒಳಗೆ ಹೋಗೋಣ. ನಾನು ಬರಲ್ಲ, ನೀನು ಹೋಗು. ತೇಜು, ಸುಮ್ಮನೆ ಬನ್ರಿ. ಮಾವ, ಹೇಗಿದ್ದೀರಾ ಮಾವ? ಏನ್ ಮಾವ ಇದು, ಇಷ್ಟೊಂದು ಸ್ವರ್ಗ ಹೋಗ್ಬಿಟ್ಟಿದ್ದೀರಲ್ಲ? ಮಾವ, ನಾನ್ ನಿಮ್ಗೋಸ್ಕರ ತಿಂಡಿ, ಗಂಜಿ, ಫ್ರೂಟ್ಸು ಎಲ್ಲ ತಂದಿದ್ದೀನಿ. ಏನ್ ಬೇಕು ಅಂತ ಹೇಳಿ ಎಲ್ಲ ಹಾಕೊಡ್ತೀನಿ. ಬೇಡ, ನನ್ಗೇನು ಬೇಡ. ಈಗಷ್ಟೇ ತಿಂಡಿ ಮಾಡಿದೆ. ಈಗ ತಿಂದ್ರ? ಎಲ್ಲಿ? ನಾನು ಹಾಸ್ಪಿಟಲ್ ಕ್ಯಾಂಟೀನಿಂದ ತರಿಸಿದ್ದೆ. ಮಾವ, ಔಟ್ಸೈಡ್ ಫುಡ್ ತಿಂದ್ರೆ ಹೆಲ್ತ್ ಹಾಳಾಗಲ್ವಾ? ನೋಡಿ ಮಾವ, ನಿಮ್ಗಿನ್ ಮುಂದೆ ಏನೇ ಬೇಕಿದ್ರು ಏನು ಸಂಕೋಚ ಪಡ್ದೆ ನನ್ನನ್ನೇ ಕೇಳಿ. ನಾನ್ ನಿಮಗ್ ಮಾಡ್ಕೊಡ್ತೀನಿ. ಆಯ್ತು. ಮಾವ, ನೆನ್ನೆ ನಿಮ್ಮನ್ನ ನೋಡಕ್ ಬಂದಿಲ್ಲ ಅಂತ ನಮ್ಮ ಮೇಲ್ ಬೇಜಾರ? ಮಾವ, ನಾನ್ ಕೋರ್ಟ್ ಮುಗಿದ್ಮೇಲೆ ಮಾವನ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ದೆ. ತೇಜುನೆ ಇವತ್ ಬೇಡ ನಾಳೆ ಹೋಗೋಣ ಅಂದ್ರು. ಇಲ್ಲಂದ್ರೆ ರಾತ್ರಿನೇ ಬಂದ್ಬಿಡ್ತಿದ್ವಿ. ಮಾವ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ನಾಳೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಬಹುದು ಅಂತ
ಡಾಕ್ಟರ್ ಹೇಳಿದ್ರು ನೀವು ಮನೆಗ್ ಬಂದ ಮೇಲೆ ನಾನ್ ನಿಮ್ಮನ್ನ ಮಗಳ ತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಮಾವ.